ಡಿ ರೇವಣ್ಣ ಅವರ ಅರೆಸ್ಟ್? ಅದೇ ಈಗ ಅವ್ರ ಮೇಲೆ ಕಿಡ್ನಾಪ್ ಕೇಸ್ ದಾಖಲೆ ಆಗಿತ್ತು ರೇವಣ್ಣ ಅವ್ರ ಮೇಲೆ. ಸಿಟ್ನವ್ರು 5 ಗಂಟೆ ವಿಚಾರಣೆಗೆ ಕರೆದಿದ್ರು, ಅವ್ರು ಬಂದಿರಲಿಲ್ಲ. ಆ್ಯಂಟಿಸಿಪೇಟರಿ ಬೇಲಿಗೆ ಅವರು ಅರ್ಜಿ ಹಾಕಿದ್ರು, ನಿರೀಕ್ಷಣಾ ಜಾಮೀನು ಅವರಿಗೆ ಸಿಕ್ಕಿಲ್ಲ. ಹಾಗಾಗಿ ಪೊಲೀಸರು ಈಗ ಅವ್ರನ್ನ ಬಂಧಿಸಿದ್ದಾರೆ. ಸೊ ಮುಂದೆ ಕಾನೂನು ಪ್ರಕಾರ ಅವ್ರು ಏನು ಕ್ರಮಗಳನ್ನು ತೆಗೆಬೇಕು ಅದನ್ನು ತಗೋತಾರೆ. ನಾವು ಯಾರು ಕೂಡ ಅದರೊಳಗೆ ಹಸ್ತಕ್ಷೇಪ ಮಾಡೋದಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಅರೆಸ್ಟ್ ಆಗಿಲ್ಲ ಸರ್, ಹೊರದೇಶದಲ್ಲಿದ್ದಾರೆ. ಈಗಾಗಲೇ ಅದಕ್ಕೆ ಅಂತ ಹೇಳಿ ವಿಶೇಷ ತನಿಖಾ ದಳದವರು ಬ್ಲೂ ಕಾರ್ನರ್ ನೋಟಿಸ್ನ ಕಳಿಸಿದ್ದಾರೆ. ಇಂಟರ್ಪೋಲ್ ಅವ್ರಿಗೂ ಕೂಡ ಸಹಕಾರ ಕೇಳಿದ್ದಾರೆ. ಸೊ ಖಂಡಿತ ಅವ್ರನ್ನೂ ಕೂಡ ಆದಷ್ಟು ಬೇಗ ವಿಚಾರಣೆಗೆ ಒಳಪಡಿಸ್ತಾರೆ. ಸರ್, ರಾಜ್ಯದಲ್ಲಿ ಚುನಾವಣೆ ಪ್ರಚಾರದ ಭಾಗಿಯಾಗ್ತಿದ್ದೀರಿ, ಪ್ರವಾಸ ಮಾಡ್ತಿದ್ದೀರಿ, ಹೇಗಿದೆ ವಾತಾವರಣ? ಮೊದಲನೇ ಫೇಸ್ ಎಲೆಕ್ಷನ್ನಲ್ಲಿ ನಾನು ಬರೀ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಪ್ರಚಾರ ಮಾಡಿದ್ದೆ. ಈಗ 2ನೇ ಫೇಸ್ ಎಲೆಕ್ಷನ್ನಲ್ಲಿ ಎಲ್ಲೆಲ್ಲಿ ನನಗೆ ಅಗತ್ಯ ಇದೆ ಅಂತ ಹೇಳಿ ಅಭ್ಯರ್ಥಿಗಳು ಅಥವಾ ಅಲ್ಲಿನ ನಾಯಕರು ಕರೆದ್ರು ಎಲ್ಲ ಹೋಗಿ ಪ್ರಚಾರ ಮಾಡಿ ಬಂದಿದ್ದೇನೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಹೆಚ್ಚಾಗಿ ಜನರು ಕಾಂಗ್ರೆಸ್ ಪರವಾಗಿದ್ದಾರೆ. ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನ ಭಾಳ ಖುಷಿಯಿಂದ ಇದ್ದಾರೆ. ಅದರೊಳಗೂ ಮಹಿಳೆಯರು ಬಹಳಷ್ಟು ಖುಷಿಯಾಗಿದ್ದಾರೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಈ ಬಾರಿ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ. ಈ ಬಾರಿ ಎಷ್ಟು ಗೆಲ್ಲುತ್ತೆ ಸರ್ ರಾಜ್ಯದಲ್ಲಿ ಕಾಂಗ್ರೆಸ್? ಇಷ್ಟೇ ಅಂತ ಸಂಖ್ಯೆ ಹೇಳೋದಕ್ಕೆ ಬರೋದಿಲ್ಲ. ಸೊ ಆದರೆ ಈಗಾಗಲೇ ನಮ್ಗೆ ಫೀಡ್ಬ್ಯಾಕ್ ಬಂದಿರೋ ಪ್ರಕಾರ ತಂದೆಯವರು ಕೂಡ ಹೇಳಿದ್ದಾರೆ 15ರಿಂದ 20 ಸೀಟ್ ಒಳಗೆ ಖಂಡಿತ ನಾವು ಗೆಲ್ತೇವೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆಂಬಲಿಗರು ಹಣ ಹಂಚಿದ್ದಾರೆ ಗೋಕಾಕ್ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ. ಯಾಕೆ ಗ್ಯಾರಂಟಿ ಕೈ ಕೊಡೋ ಭೀತಿ ಇದೆ ಅಂತ? ಗ್ಯಾರಂಟಿ ಕೈ ಕೊಡೋ ಭೀತಿನ ಯಾಕೆ? ಅಂದರೆ ಇಲ್ಲಿ ಇವರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಬೆಳಗಾವಿ ದಕ್ಷಿಣ ಕ್ಷೇತ್ರ ಮತ್ತು ಗೋಕಾಕ್ನಲ್ಲಿ ಹಂಚಿಕೆ ಮಾಡ್ತಿದ್ದಾರೆ. ಅವರನ್ನು BJP ಕಾರ್ಯಕರ್ತ ಹಿಡಿದು ಕೊಟ್ಟಿದ್ದಾರೆ. ಏನು ಹಂಚಿಕೆ ಮಾಡ್ತಿದ್ದಾರೆ ಅಂತ? ಹಣ ಸರ್, ಹಣ ಇಲ್ಲ, ಅದು ಆರೋಪ ಅಷ್ಟೇ. ಪ್ರತಿಪಕ್ಷದವ್ರು ಪ್ರತಿ ಸರಿ ಚುನಾವಣೆಯಲ್ಲಿ ಆಗಿ ಹೇಳ್ತಾರೆ. ನೀವು ಅದು ಕೂಲಂಕುಷವಾಗಿ ಅದನ್ನು ವಿಚಾರಿಸಿ ಎಲೆಕ್ಷನ್ ಕಮಿಷನ್ ಇದೆ, ಅವ್ರು ನೋಡಿ ಅದು ವಿಚಾರ ಮಾಡಿ ಅದ್ರೊಳಗೆ ಸತ್ಯ ಇದ್ದರೆ ಅದ್ರ ಮೇಲೆ ಕ್ರಮ ತಗೋತಾರೆ. BJPಯವರು ಆರೋಪ ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ದವ್ರು ಏನು ಕೆಲಸನ ಮಾಡ್ತಿಲ್ಲ, ನಾವು ಆರೋಪಿಗಳನ್ನ ಹಿಡಿದು ಕೊಟ್ಟರು. BJPಯವರು ಈ ಮಾತು ಹೇಳ್ತಿರೋದು ಹಾಸ್ಯಾಸ್ಪದ. ಯಾಕೆ ಅಂತಂದ್ರೆ ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲೆಕ್ಷನ್ ಕಮಿಷನದವರು BJPಯವರು ಎಷ್ಟೇ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ರು ಕೂಡ ಕಣ್ಮುಚ್ಕೊಂಡು ಕೂರ್ತಿದ್ದಾರೆ. ಇವತ್ತು BJPಯವರು ಪ್ರಧಾನಮಂತ್ರಿಗಳೇ ತಮ್ಮ ಭಾಷಣಗಳಲ್ಲಿ ಒಂದಾದ್ಮೇಲೆ ಒಂದು ಸುಳ್ಳು ಹೇಳ್ತಾ ಇದ್ದಾರೆ, ಕೋಮು ದ್ವೇಷನ ಹಡಿಸೋ ಅಂಥ ಭಾಷಣಗಳನ್ನು ಮಾಡ್ತಾ ಇದ್ದಾರೆ, ಧರ್ಮದ ಆಧಾರದ ಮೇಲೆ ಭಾಷಣ ಮಾಡ್ತಿದ್ದಾರೆ. ಅದೆಲ್ಲ ಮಾಡ್ತಿದ್ರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಪ್ರಧಾನಮಂತ್ರಿಯವರಿಗೆ ಪತ್ರ ಕೂಡ ನೋಟಿಸ್ ಕೂಡ ಕೊಡೋದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರಿಗೆ ಆಗಿಲ್ಲ. ಸೊ ಹಾಗಾಗಿ ಇವತ್ತು ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ದೂರ ಮಾಡಬೇಕಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ. BJPಯವರು ಮತ್ತೊಂದು ಆರೋಪ ಮಾಡ್ತಾರೆ ಪದೇ ಪದೇ, ಅಂದರೆ ಚುನಾವಣೆ ನಂತರ ಸರ್ಕಾರ ಇರಲ್ಲ ರಾಜ್ಯದಲ್ಲಿ, ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ. ಯಾವಾಗಲೂ ಹಾಗೆ ಹೇಳ್ತಿರ್ತಾರೆ. ಕಳೆದ ಬಾರಿ ಕಾಂಗ್ರೆಸ್ ಪಕ್ಷ ಇದ್ದಾಗಲೂ ಹಾಗೆ ಹೇಳ್ತಿದ್ರು, ಆವಾಗ ಬಿದ್ದೋಗ್ಬಿಡುತ್ತೆ ಇವಾಗ ಬಿದ್ದೋಗ್ಬಿಡುತ್ತೆ ಅಂತ. ಆದರೆ ನಾವು 5 ವರ್ಷ ಪೂರೈಸಿದ್ದೀವಿ. ಈಗಲೂ ಕೂಡ ಅವ್ರು ಹೇಳ್ತಾರೆ. ಆದರೆ ನಮ್ಮ ಸರ್ಕಾರ ಸ್ಥಿರವಾಗಿದ್ದು ಸುಭದ್ರವಾಗಿದೆ. ಹೇಳ್ತಾರೆ, ಅದನ್ನು ಹೇಳೋದಲ್ಲ. ಪ್ರತಿಪಕ್ಷ ಆರೋಪಗಳಲ್ಲಿ ಎಲ್ಲಾದ್ರೂ ಹುರುಳಿರೋದಿಲ್ಲ. ಸೊ ಅದಕ್ಕೆ ಇನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬೆಳಗಾಮಲ್ಲಿ ಸ್ಪೀಚ್ ಮಾಡ್ತಾರೆ, ಎಲೆಕ್ಷನ್ ಮುಗಿದ್ಮೇಲೆ ಗೌರ್ಮೆಂಟ್ ಬೆಳೆಯುತ್ತೆ, ಅದಕ್ಕೆ ಬೇಕಾದ ಏನು ಬೇಕಾದ ಸಹಾಯ ನಾನು ಮಾಡ್ತೀನಿ ಅಲ್ಲ. ಅಫ್ಕೋರ್ಸ್ BJP ಪಕ್ಷ ಇವತ್ತು ಅಷ್ಟೊಂದು ನಾಚಿಕೆಗೆಟ್ಟಂಥ ಪಕ್ಷ ಆಗಿದೆ. ಇವತ್ತು ಅವ್ರಿಗೆ ಸಂವಿಧಾನದ ಮೇಲಾಗಲಿ ಜನಾದೇಶದ ಮೇಲಾಗಲಿ ಒಂದಿಷ್ಟು ನಂಬಿಕೆ ಇಲ್ಲ. ಮಹಾರಾಷ್ಟ್ರದಲ್ಲೂ ಕೂಡ ಅವ್ರಿಗೇನು ಬಹುಮತ ಬಂದಿರಲಿಲ್ಲ. ಆದರೂ ಕೂಡ ಅವರು ಸೇಮ್ ಆಪರೇಷನ್ ಕಮಲ ಮಾಡಿ ವಾಮ ಮಾರ್ಗದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಅದೇ ರೀತಿ ಎಲ್ಲ ಕಡೆನೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಬಟ್ ಈ ಸರಿ ಜನ ಅದನ್ನು ನೋಡ್ತಾ ಇದ್ದಾರೆ. ಅದು ಮತ್ತೆ ಆ ರೀತಿ ಮಾಡಿದ್ರೆ ಜನ ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ. ಬಟ್ ಕರ್ನಾಟಕದಲ್ಲಿ ನಾವೇನು ಮೈತ್ರಿ ಸರ್ಕಾರ ಮಾಡ್ಕೊಂಡಿಲ್ಲ, ಸಂಪೂರ್ಣ ಬಹುಮತದಿಂದ ಬಂದಿದ್ದೀವಿ. ಸೊ ಹಾಗಾಗಿ ನಮ್ಮ MLAಗಳೆಲ್ಲರೂ ಕೂಡ ನಮ್ಮ ಪಕ್ಷದ ಪರವಾಗಿದ್ದಾರೆ. ಹಾಗಾಗಿ ಅವ್ರು ಬೀಳಿಸೋದಕ್ಕೆ ಆಗೋದಿಲ್ಲ ಸರ್ಕಾರ. ಅದು ಹೇಳಿದ್ನಲ್ಲ, ಈಗಾಗಲೇ ಹೇಳಿದ್ದೀನಿ. ವಿಶೇಷ ತನಿಖಾದಳರು ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಇಂಟರ್ಪೋಲ್ ಅವ್ರ ಸಹಕಾರ ಕೇಳಿದ್ದಾರೆ. ಇಂದಲ್ಲ ನಾಳೆ ಅವ್ರನ್ನೂ ಕೂಡ ಕರ್ಕೊಂಡ್ಬಂದು ವಿಚಾರಣೆ ಖಂಡಿತ ಒಳಪಡಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.